ಕಲಬುರಗಿಯಲ್ಲಿ ಡಾಕ್ಟರ್ ಬಸವರಾಜ ಚಿಂಚೋಳಿ ಕೃತಿಯ ಭವ್ಯ ಬಿಡುಗಡೆ. ಕಲಬುರಗಿ ಸತ್ರ ನ್ಯಾಯಾಲಯದ ಕಾನ್ಫರೆನ್ಸ್ ಹಾಲ್ನಲ್ಲಿ ಖ್ಯಾತ ವಕೀಲರು ಹಾಗೂ ಸಂಶೋಧಕರಾದ ಡಾಕ್ಟರ್ ಬಸವರಾಜ್ ಆರ್ ಚಿಂಚೋಳಿ ಅವರ ಮಹತ್ವದ ಕೃತಿಯ ಭವ್ಯ ಅನಾವರಣ ಕಾರ್ಯಕ್ರಮ ನೆರವೇರಿತು. ಕಾನೂನು ವಲಯದಲ್ಲಿ ಮಹತ್ವದ ಘಟನೆಯಾಗಿ ಗುರುತಿಸಲ್ಪಡುವ ವಿಶಿಷ್ಟ ಪುಸ್ತಕ ಬಿಡುಗಡೆ ಸಮಾರಂಭವು ಶುಕ್ರವಾರ ಬೆಳಗ್ಗೆ ಕಲಬುರಗಿ ಸತ್ರ ನ್ಯಾಯಾಲಯದ ಕಾನ್ಫರೆನ್ಸ್ ಹಾಲ್ನಲ್ಲಿ ಯಶಸ್ವಿಯಾಗಿ ನೆರವೇರಿತು. ಖ್ಯಾತ ವಕೀಲರು ಹಾಗೂ ಸಂಶೋಧಕರಾದ ಡಾಕ್ಟರ್ ಬಸವರಾಜ್ ಆರ್ ಚಿಂಚೋಳಿ ಅವರು ರಚಿಸಿರುವ ದ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1930-32 ಡಿಬೇಟ್ ಇನ್ ಬ್ರಿಟಿಷ್ ಇಂಡಿಯಾ ಪಾರ್ಲಿಮೆಂಟ್ 1946-1949 ಪ್ರಿಮೆವಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ 1949-1950 ಕೃತಿಯನ್ನ ಗಣ್ಯರ ಸಮ್ಮುಖದಲ್ಲಿ ಅನಾವರಣಗೊಳಿಸಲಾಯಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನ 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸನ್ಮಾನ್ಯ ಶ್ರೀ ಚನ್ನಪ್ಪಗೌಡ ಅವರು ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಉತ್ತರ ಕನ್ನಡ ಲೋಕಸಭಾ ಸದಸ್ಯರು ಹಾಗೂ ಮಾಜಿ ವಿಧಾನಸಭಾ ಸ್ಪೀಕರ್ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭಾಗವಹಿಸಿದ್ದರು. ಗೌರವ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಡಾಕ್ಟರ್ ಶಶಿಕಾಂತ್ ಎಸ್ ಉಡಿಗೇರಿ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಬಿಜಿ ಪಾಟೀಲ್ ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಅನಿಲ್ ಕುಮಾರ್ ರಾಠೋಡ್ ಅವರ ನಿಧನಕ್ಕೆ ಮೌನಾಚರಣೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ನ್ಯಾಯಾಧಿವಾದಿಗಳ ಸಂಘದ ಅಧ್ಯಕ್ಷ ಶ್ರೀ ಎಸ್ ವಿ ಮಹಾಗಾಂವ್, ಪ್ರಧಾನ ಕಾರ್ಯದರ್ಶಿ ಶ್ರೀ ಸಿದ್ದರಾಮ್ ಬಿ ವಾಡಿ ಹಾಗೂ ಕರ್ನಾಟಕ ಎಸ್ಸಿ/ಎಸ್ಟಿ ವಕೀಲರ ಕಾನೂನು ಅರಿವು ಸಂಘದ ಅಧ್ಯಕ್ಷ ಶ್ರೀ ವಿನೋದ್ ಕುಮಾರ್ ಕಾಂಬಳೆ ಸೇರಿದಂತೆ ಅನೇಕ ಗಣ್ಯರು, ವಕೀಲರು ಮತ್ತು ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಡಾಕ್ಟರ್ ಬಸವರಾಜ ಚಿಂಚೋಳಿ ಅವರ ಕೃತಿ ಭಾರತದ ಸಂವಿಧಾನ ರಚನೆಗೆ ಸಂಬಂಧಿಸಿದ ಇತಿಹಾಸದ ಮಹತ್ವದ ಘಟ್ಟಗಳನ್ನು ವಿಶ್ಲೇಷಿಸುವ ಮೂಲಕ ಕಾನೂನು ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಮಾರ್ಗದರ್ಶಕವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಕಲಬುರಗಿ ತಾಲೂಕಿನ ಫರಾತಾಬಾದ್ ಗ್ರಾಮದಲ್ಲಿ ಜನಿಸಿದ ಡಾಕ್ಟರ್ ಬಸವರಾಜ ಚಿಂಚೋಳಿ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಕಲಬುರಗಿಯಲ್ಲಿ ಪೂರ್ಣಗೊಳಿಸಿ ವಾಣಿಜ್ಯ ಹಾಗೂ ಕಾನೂನು ಕ್ಷೇತ್ರದಲ್ಲಿ ಉನ್ನತ ಪದವಿಗಳನ್ನು ಗಳಿಸಿದ್ದಾರೆ. LLM ಮತ್ತು PhD ಪದವಿಗಳೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದ ಡಿಲಿಟ್ ಪದವಿಯನ್ನು ಪಡೆದಿರುವ ಅವರು ಕಳೆದ 4 ದಶಕಗಳಿಂದ ನ್ಯಾಯಾಂಗ ಕ್ಷೇತ್ರದಲ್ಲಿ ಸಕ್ರಿಯ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಜಿಲ್ಲಾ ಸತ್ರ ನ್ಯಾಯಾಲಯ, ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸಿದ್ದು, ಕಲಬುರಗಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಮಾಜಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕಾನೂನು ಸಂಶೋಧನೆಯಲ್ಲಿ ಮಹತ್ವದ ಕೊಡುಗೆ ನೀಡಿರುವ ಅವರು ಈಗಾಗಲೇ ಹಲವು ಗ್ರಂಥಗಳನ್ನು ಪ್ರಕಟಿಸಿದ್ದು, ಇಂದಿನ ಕೃತಿ ಅವರ 7ನೇ ಸಂಶೋಧನಾ ಕೃತಿಯಾಗಿದೆ. ಸಾರ್ವಜನಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲೂ ಹೆಸರು ಮಾಡಿರುವ ಡಾಕ್ಟರ್ ಚಿಂಚೋಳಿ ಅವರು ತಮ್ಮ ಸೇವೆಯಿಂದ ವಿದ್ಯಾರ್ಥಿಗಳು ಮತ್ತು ಸಮಾಜಕ್ಕೆ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ಕಾರ್ಯಕ್ರಮವು ಕಾನೂನು ಕ್ಷೇತ್ರದ ಗಣ್ಯರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿತು.
ಸ್ವೀಕರಿಸಬೇಕಾಗುತ್ತೆ. ಅನೇಕ ಆತ್ಮಕ್ಕೆ ಆಟೋಮೆಟಿಕ್ ಶಾಂತಿಯನ್ನು ನಾವು ಕೊಡ್ತಾ ಇದ್ದೇವೆ. ಒಂದು ವೇಳೆ ಇವತ್ತು ನನಗೆ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿಯ ಈ ಒಂದು ಪುಣ್ಯದ ನೆಲದಲ್ಲಿ ಮತ್ತೆ ನಿಮ್ಮೆಲ್ಲರನ್ನು ತೆಗೆದುಕೊಳ್ಳೋದಕ್ಕೆ ಬಹಳ ಸಂತೋಷ ಇದೆ. ನಾನು ಹಾಗೆ ನೋಡಿದರೆ ಕಲಬುರಗಿಯ ಜೊತೆಯಲ್ಲಿ ನನ್ನದು 1980ರಿಂದ ಶುರುವಾಗಿದೆ ಸಂಬಂಧ ಒಡನಾಟ. ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತನಾಗಿ ಮುಂದೆ ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ನಂತರ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿ ಬೇರೆ ಎಲ್ಲ ಸಂದರ್ಭದಲ್ಲಿಯೂ ನಾನು ಕಲಬುರಗಿ ಜನರ ಜೊತೆಯಲ್ಲಿ ಸದಾ ಇದ್ದೇನೆ. ಮತ್ತೊಮ್ಮೆ ಇವತ್ತು ಹೀಗೆ ಬರುವುದಕ್ಕೆ ಬಹಳ ಸಂತೋಷ ಇದೆ. ಪ್ರೀತಿಯಿಂದ ಸ್ವಾಗತಿಸಿರುವಂಥ ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ನಾನು ನಮ್ಮ ಬಸವರಾಜ ಚಿಂಚೋಳಿಯವರು, ದಯಾನಂದ ನಾರಾಯಣವರು ಮತ್ತು ನನ್ನ ಇನ್ನೂ ಅನೇಕ ಬಾಲ್ಯ ಸ್ನೇಹಿತರು ನನ್ನನ್ನು ಸೇಡಂದಲ್ಲಿ ಒಂದು ಭೇಟಿ ಮಾಡಿದ್ರು. ಅದಕ್ಕಿಂತ ಫೋನ್ನಲ್ಲಿ ಬಂದು ನಮ್ಮ ಊರಿಗೆ ಬರ್ತೀನಿ ಅಂತ ಹೇಳಿದರು. ನಮ್ಮ ಊರು ಇಲ್ಲಿಂದ ಊರಿಗೆ ಹೋಗ್ತಾರೆ ನನಗೆ ಗೊತ್ತು ದೂರ, ಯಾಕೆ ನಿಮಿಷದ ತೊಂದರೆ ಹೋಗ್ತೇನೆ ಹೇಳ್ರಿ ಫೋನಲ್ಲಿ ಅಂತ ನಾನು ಹೇಳಿದರೆ ಇಲ್ಲ ನಾವು ಭೇಟಿ ಮಾಡಿ ಬಂದು ಸೇಡಂದಲ್ಲಿ ಭೇಟಿ ಮಾಡಿ ಹೇಳಿ ಈ ಪುಸ್ತಕ ಬಿಡುಗಡೆ ನೀವೇ ಬರಬೇಕು, ನೀವು ಬೇಕು ಕೊಟ್ಟಾಗ ನಾನು ಮಾಡ್ತೀನಿ, ಅಲ್ಲಿವರೆಗೆ ಮಾಡಾಗಿಲ್ಲ ಅಂತ ಬಸವರಾಜ ಅವರ ಹಠ. ನಮ್ಮ ಗೊತ್ತಲ್ಲ ಇರೋ ರಾಜಕೀಯ ಒತ್ತಡಗಳು ರಾಜಕಾರಣಿಗಳು ನಾನು ಏನಾದರೂ ತಪ್ಪಿಸ್ಕೋಬಹುದು ಅಂತ ಬಹಳ ಪ್ರಯತ್ನ ಮಾಡಿದೆ. ಆದರೆ ಈ ಬಸವರಾಜ ಅವರ ಪ್ರೀತಿ ಎದುರುಗಡೆಯಲ್ಲಿ ಚೆನ್ನಾಗಿ ನೀವು ಬಂದಿದ್ದಾರೆ. ನಿಜವಾಗ್ಲೂ ಸಂತೋಷ, ಬಹಳ ಹೆಮ್ಮೆಯಿಂದ ಬಂದಿದ್ದೇನೆ. ನನಗೆ ಬರೋದಕ್ಕೆ ಮತ್ತೊಂದು ಸಂತೋಷ ಯಾಕೆ ಒಳಮನಸ್ಸಿನಲ್ಲಿ ಇದೆ ಅಂದರೆ ನಾನು ಬಂದಿರೋದು ಅನುಭವ ಕುಟುಂಬದ ನಾಡಿಗೆ. ಇಡೀ ಜಗತ್ತು ಕಟ್ಟಿಬಿಡೋದಕ್ಕಿಂತ ಮೊದಲು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಅಡಿಪಾಯವನ್ನು ಹಾಕಿರುವಂತಹ ಅನುಭವ ಮಂಟಪದ ನಾಡಿನವರು ಕರ್ನಾಟಕದವರು. ನಮಗೆ ಆ ಹೆಮ್ಮೆ, ಆ ಗೌರವ ಇದೆ. ನಾನು ಸ್ಪೀಕರ್ ಆದಾಗ ನಾನು ದೇಶದ ಅನೇಕ ಕಡೆಗಳಲ್ಲಿ ಮಾತನಾಡುವ ಸಂದರ್ಭಗಳೆಲ್ಲ ಬಂದಾಗ ಅನೇಕ ವಿಧಾನಸಭೆಗಳಲ್ಲಿ ಮಾತನಾಡಿದ್ದೀನಿ. ಶೆಡ್ಯೂಲ್ 10 ಅನ್ನು ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥ ಒಂದು ಸಬ್ ಕಮಿಟಿಯ ಸದಸ್ಯನಾಗಿ ಇನ್ನು ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸುವ ಸಂದರ್ಭದಲ್ಲಿ ನಾನು ನಮ್ಮ ಅನುಭವ ಮಂಟಪದ ಬಸವಣ್ಣವರ ಕೊಡುಗೆ ಏನಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ರೂಪಿತ ಆಗೋದಕ್ಕೆ ಅದನ್ನು ಸದಾಕಾಲದಲ್ಲಿ ಸ್ಮರಣೆ ಮಾಡಿಕೊಂಡಿದ್ದೇನೆ. ನಾನು ಬಸವರಾಜನಿಗೆ ಅವ್ರಿಗೆ ಕೇಳಿದೆ ಯಾಕೆ ನಾನು ಬರಬೇಕು ಅಂತ. ಅವ್ರು ಹೇಳಿದ್ರು ಇಲ್ಲ, ಇಡೀ ದೇಶದಲ್ಲಿ ಸಂವಿಧಾನದ ಬಗ್ಗೆ ಅಸೆಂಬ್ಲಿ ಒಳಗೆ ಚರ್ಚೆ ಮಾಡಿದ್ರೆ ನಾನು ಮೊದಲ ಸ್ಪೀಕರ್ ಆಗಿ ಚರ್ಚೆ ಮಾಡೋಣ, ಹಾಗಾಗಿ ನೀವು ಮೊದಲನೇ ಬಿಡುಗಡೆ ಅಂತ ಹೇಳಿದ್ರು. ಕರ್ನಾಟಕ ವಿಧಾನಸಭೆ ಮೊಟ್ಟ ಮೊದಲ ವಿಧಾನಸಭೆ ಇಡೀ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿದೆ. ನಾನು 2 ದಿನ ಚರ್ಚೆ ಅಂತ ನಮ್ಮ ಸಭಾ ನಾಯಕರ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು, ಈ ಕಡೆ ಯಡಿಯೂರಪ್ಪನವರು, ಈ ಕಡೆ ಸಿದ್ದರಾಮಯ್ಯನವರು, ಉಳಿದಂತ ಎಲ್ಲ ಗಣ್ಯರು ಸಂವಿಧಾನದ ಬಗ್ಗೆ ಮಾತನಾಡಬೇಕು ಅಂದ್ರೆ ಎಲ್ಲರಿಗೂ ಒಂದ್ಸಲ ಏನಿದು ಅಸೆಂಬ್ಲಿ ಸಂವಿಧಾನದ ಬಗ್ಗೆ ಏನ್ ಮಾತಾಡೋದು ಅಂತ ಶುರುವಾಯಿತು ನಮ್ಮ ಚರ್ಚೆ ಆಗಿ ಆಮೇಲೆ ಎಲ್ಲರೂ ಒಪ್ಪಿಕೊಂಡ್ರು. ನಾನು ಒಂದು ಮಾತನ್ನು ಹೇಳಿದ್ದೆ, ಆಫ್ ದಿ ರೆಕಾರ್ಡ್ ಹೇಳ್ತೀನಿ ಮಾಧ್ಯಮಗಳಿಗೆ, ನೀವು ಒಪ್ಪಿದ್ರೆ ಬಹಳ ಸಂತೋಷದಿಂದ ಮಾಡ್ತೀನಿ, ಒಪ್ಪದೆ ಹೋಗು ಅವರಷ್ಟೇ ಸಂತೋಷದಿಂದ ಇದನ್ನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳಿ ಅದರ ಜೊತೆ ಚರ್ಚೆ ಮಾಡಿದ್ವಿ. 2 ದಿನ ಅಂತ ನಾನು ಹೇಳಿದ್ನಲ್ಲ, ನಾನು ನಿಜವಾಗಿ ನಮ್ಮ ಸದನದ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು ಒಳಗೊಂಡಂತೆ ಎಲ್ಲರಿಗೂ ಅಭಿನಂದಿಸಬೇಕು. 2 ದಿನ ನನಗೆ ಅದು ಸಾಧ್ಯ ಇಲ್ಲ. 5 ದಿನ ಚರ್ಚೆ ಮಾಡಿದ್ವಿ. 50 ಶಾಸಕರು ವಿಧಾನಸಭೆಯಲ್ಲಿ ಮಾತಾಡಿದ್ರು, 25 ಜನ ಮುಗಿಸಿದ್ರು ಮಾತಾಡಿದ್ರು. ಇದು 20 ಜನಕ್ಕೆ ನನ್ನ ಪಟ್ಟಿ ಇತ್ತು, ಸಮಯದ ಅಭಾವ ಬರಬೇಕಾಗಲಿಲ್ಲ. ಅಷ್ಟು
ಉತ್ಸಾಹದ ಮಾತಾಡಿದರು, ಅತ್ಯಂತ ಒಳ್ಳೆಯ ಮಾತುಗಳನ್ನು ಹೇಳಿದರು. ನಾನು ಪುಸ್ತಕ ಮಾಡಿದ್ದೇನೆ, ದೊಡ್ಡ ಪುಸ್ತಕ ಇದೆ, ಬಹಳ ಒಳ್ಳೆಯ ಚರ್ಚೆ ಆಯಿತು. ಹಾಗಾಗಿ ಸಂವಿಧಾನದ ಬಗ್ಗೆ ನೀನು ಚರ್ಚೆ ಮಾಡೋದು ಬರಬೇಕು ಅಂತ ಹೇಳಿ ನಾನು ಹೋದಕ್ಕೆ ನಾನು ಇನ್ನೂ ಒಂದು ಅವಕಾಶ ಇದೆ, ನಾನು ಬರ್ತೀನಿ ಉಳಿದೆಲ್ಲರ ಜೊತೆಗೆ. ಇಡೀ ರಾಜ್ಯದಲ್ಲಿ 28 ಸಂಸದರಲ್ಲಿ 3,42,000ಕ್ಕಿಂತ ಹೆಚ್ಚು ಮತದ ಅಂತರದಿಂದ ಗೆದ್ದ ಮೊದಲ ಸಂಸದ ನಾನು. ಹಾಗಾಗಿ ಬರ್ತೀನಿ ಅಂತ ನನ್ನ ಮಾರ್ಕೆಟಿಂಗ್ ಮಾಡ್ಬೇಕಲ್ಲ ನಾನು, ಹಾಗಾಗಿ ಹೇಳ್ತೀನಿ. ನಾನು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮತದಿಂದ ಗೆದ್ದವನು. ಹಾಗಾಗಿ ನನಗೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಈ ರೀತಿಯ ಸಹಜವಾದ ಆಹ್ವಾನಗಳು ಬರುತ್ತೆ. ನನ್ನ ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಬೇರೆ ಬೇರೆ ಜವಾಬ್ದಾರಿ ನಿರ್ವಹಿಸಿದ್ದೇನೆ. ಎಲ್ಲರ ಜೊತೆಗಿನ ಒಡನಾಟ ಬಾಂಧವ್ಯ ವಿಶ್ವಾಸ ಇದೆ. ಹಾಗಾಗಿ ನಾನು ಸಂತೋಷದಿಂದ ಬಂದಿದ್ದೇನೆ. ಬಸವರಾಜ ಚಿಂಚೋಳಿಯವರು ಇದು 7ನೇ ಪುಸ್ತಕ ಹೊರಗಡೆ ನಾವೆಲ್ಲ ಈಗ ಸೇರಿರೋದು. ಈ 7ನೇ ಪುಸ್ತಕದ 3 ವಿಷಯಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಬಂದಿದೆ. ನನಗೆ ಬಿಡುಗಡೆಗಿಂತ ಮೊದಲು ಈ ಪುಸ್ತಕ ಕೊಟ್ಟಿದ್ದು, ಹಾಗಾಗಿ ನಾನು ಸ್ವಲ್ಪ ನೋಡ್ಕೊಂಡಿದ್ದೀನಿ. ನನಗೆ ಬಹಳ ಸಂತೋಷ ಆಗಿದ್ದು, ಅವರ ತಾಯಿ ಭೀಮಾಬಾಯಿಯವರಿಗೆ ಇದನ್ನು ಸಮರ್ಪಣೆ ಮಾಡಿದ್ದಾರೆ. ಬಹಳ ಮುಖ್ಯ, ಬಹಳ ಮುಖ್ಯ. ನಮ್ಮೆಲ್ಲರ ಜೀವನದಲ್ಲಿ ನಮ್ಮ ಕುಟುಂಬದ ತಂದೆ ತಾಯಿಯ ಕೊಡುಗೆ ಇದೆಯಲ್ಲ, ನಾವೆಲ್ಲರೂ ಈ ಹಂತಕ್ಕೆ ಬರೋದಕ್ಕೆ ಅದು ಯಾವತ್ತೂ ಸ್ಮರಣೀಯ ಮಾಡಿದೆ. ಹಾಗಾಗಿ ಅವರು ಇದನ್ನ ಭೀಮಾಬಾಯಿಯವರಿಗೆ ಸಮರ್ಪಣೆ ಮಾಡಿರೋದು ಸಹ ಅಷ್ಟೇ ಸಂತೋಷದ ವಿಷಯ. ನನಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುಳಾ ಬಸವರಾಜ್ ಬಂದಿರೋದು ಬಹಳ ಸಂತೋಷ ಆಯಿತು. ಯಾಕೆಂದ್ರೆ ನಿಮ್ಗೆ ಗೊತ್ತು, ನಾವು ಪೊಲೀಸರಿಗೆಲ್ಲ ಮನೆಯಲ್ಲಿ ಅವರು ಈ ವಾತಾವರಣ ಸೃಷ್ಟಿಸೋದಿಲ್ಲ ಅಂದ್ರೆ ನಮ್ಮ ಹತ್ರ ಆಗೋದಿಲ್ಲ. ಅವರು ಹಿಸ್ಟ್ರಿ ಲೆಕ್ಚರ್ ಅಂತ ಯೂನಿವರ್ಸಿಟಿ ಪ್ರೊಫೆಸರ್ ಹಿಸ್ಟ್ರಿ ವಿಷಯದಲ್ಲಿ ಬರಲೇ ಅವರು ವಾತಾವರಣ ಒಳ್ಳೆಯದಾಗಿ ಮುಗಿಸಿದ್ರು ಅಷ್ಟೇ ಅಲ್ಲ, ಇವ್ರಿಗೆ ಸಪೋರ್ಟಿವ್ ಆಗಿ ಹಿಸ್ಟ್ರಿ ಏನಾದ್ರು ಬೇಕು ಅಂದ್ರೆ ಅವನ್ನೇ ಕೇಳ್ತಾರೆ. ಹಾಗಾಗಿ ಮಂಜುಳಾ ಅವರು ಸಹ ಬಂದಿರೋದು ಬಹಳ ಸಂತೋಷ ಆಗಿದೆ. ನಾನು ಅವರಿಗೂ ಸಹ ಅಭಿನಂದಿಸ್ತೇನೆ. ಬಸವರಾಜ್ ಅವರು ಅಧ್ಯಯನಶೀಲರು ಅನ್ನೋದು ಈ ಪುಸ್ತಕವನ್ನು ನೋಡಿದಾಗ ಗೊತ್ತಾಗುತ್ತೆ. 6 ಪುಸ್ತಕಗಳು ಒಳ್ಳೆಯ ರೀತಿಯಲ್ಲಿ ಬಂದಿದೆ. ಇನ್ನೂ 3 ಪುಸ್ತಕ ಬರೀತಿದ್ದಾರೆ. ನಾವು ತಿಂಗಳಲ್ಲಿ ಒಂದು ರೆಡಿ ಆಗುತ್ತೆ ಸರ್ ಅಂತ ಹೇಳಿದ್ರು. ಹಾಗಾಗಿ ಉತ್ಸಾಹದ 74 ವರ್ಷ, ಈ ಉತ್ಸಾಹದ ಜೀವನೋತ್ಸಾಹ ಇದು ನಮ್ಮೆಲ್ಲರಿಗೆ ಸ್ಫೂರ್ತಿ ಕೊಡುತ್ತೆ. ಅಂದ್ರೆ 74 ವರ್ಷದಲ್ಲಿ ಅಧ್ಯಯನ ಮಾಡಬೇಕಿದೇನು, ರೌಂಡ್ ಟೇಬಲ್ ಕಾನ್ಫರೆನ್ಸ್ 1, 2, 3 ಹೇಳ್ಬಿಡ್ಬೋದು. ಅದು 1, 2, 3 ಎಲ್ಲಾಯ್ತು, ಏನಾಯ್ತು, ಯಾರು ಭಾಗವಹಿಸಿದ್ರು, ಯಾರು ಏನ್ ಹೇಳಿದ್ರು, ಅದನ್ನ ಹೇಗೆ ಪುಸ್ತಕ ನಾವು ಅಳವಡಿಸಬೇಕಿದ್ರೆ ಸಣ್ಣ ವಿಷಯ ಆಗೋದಿಲ್ಲ. ಆ ಅಧ್ಯಯನ ಪ್ರವೃತ್ತಿ ಇದೆಯಲ್ಲ, ಅದು ಬಹಳ ಸಂತೋಷ ಕೊಡುವಂಥದ್ದು. ಬಹಳ ಅಧ್ಯಯನದಿಂದ ಈ ಪುಸ್ತಕವನ್ನ ಬರೆದಿದ್ದಾರೆ. ನಾನು ಇವತ್ತು ನಮ್ಮ ನ್ಯಾಯಾಧೀಶರಾದಂತಹ ಜನಪ್ಪ ಅವರು ಸಹ ಬಹಳ ಒಳ್ಳೆಯ ರೀತಿಯಲ್ಲಿ ಮಾತನಾಡಿ ಸಭೆಗೆ ಶೋಭೆ ತಂದಿದ್ದಾರೆ. ಡಾಕ್ಟರ್ ಶಶಿಕಾಂತ್ ಅವರು ನನಗೆ ಇವತ್ತು ಮುಖಪರಿಚಯ ಒಡನಾಟ, ಆದರೆ ನನಗೆ ಎಷ್ಟು ಹತ್ತಿರದವರು ಅಂದರೆ ಅವರು ನಾನು ಅವರಿಗೆ ಹೇಳಿದ್ದೀನಿ ಭಾಳ ಆತ್ಮೀಯರು. ಯಾಕೆಂದ್ರೆ ನಮ್ಮ ಕಾಮನ್ ಫ್ರೆಂಡ್ ಒಬ್ಬರು ಇದ್ದಾರೆ, ನನಗೂ ಫ್ರೆಂಡು ಅವರಿಗೂ ಫ್ರೆಂಡ್, ಕಾಮನ್ ಫ್ರೆಂಡ್ ಕಾರಣದಿಂದ ನನಗೂ ಸಹ ಆತ್ಮೀಯವಾಗಿದ್ದಾರೆ. ನಮ್ಮ ಹಿರಿಯರು ಆತ್ಮೀಯವಾದಂಥ MLC BG ಪಾಟೀಲ್ ಅವರು, ಗುಲ್ಬರ್ಗಾದ್ರೆ BG ಪಾಟೀಲ್ ಅಂತ ಎಲ್ಲರೂ ಹೇಳ್ತಾರೆ, ಅಷ್ಟು ಪ್ರಸಿದ್ಧಿ ಪಡೆದಿದ್ದಾರೆ. ಒಳ್ಳೆಯ ಸಾಮಾಜಿಕ ಕೆಲಸದಲ್ಲಿ ತಮ್ಮನ್ನ ಯಶಸ್ವಿಯಾಗಿ ತೊಡಗಿಸಿಕೊಂಡು ವಿಧಾನ ಪರಿಷತ್ ಸದಸ್ಯರಾಗಿ BG ಪಾಟೀಲ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ನಮೋಶಿಯವರಂತೂ ನಮ್ಮವರೇ ಮತ್ತೊಂದ್ಸಲ ಕೆಲಸ್ರಿ ನಮ್ಮೂರು ಮಾಡಿ ಅಂತ ನಾನು ಹೇಳ್ತಿರೋದು ವಿನಂತಿ. ಅವ್ರಿಗೆ ಗೆದ್ದೆ ಗೆಲ್ತಾರ ಅವರು. ಹಾಗಾಗಿ ಅವರು ನಮೋಶಿಯವರು ಸಹ ಆಕ್ಟಿವ್ ಆಗಿ ನಮ್ಮೆಲ್ಲರ ಜೊತೆಗಿದ್ದಾರೆ. SV ಪ್ರಸಾದ್ ಅವರು ಅಧ್ಯಕ್ಷರಾಗಿ ಬಾರದ್ದು ಇಷ್ಟು ದೊಡ್ಡ ಬಾರ್ ನಡೆಸೋದು ಅಂದ್ರೆ 3,000 ಜನ, ನೀವು ಕಡಿಮೆ ಇದೆ ನಮ್ಗೆ ಗೊತ್ತಿರಲಿಲ್ಲ. 3,000 ಜನ ಸದಸ್ಯರಿರುವಂತ ಬಾರ್, ಇಷ್ಟು ದೊಡ್ಡ ಬಾರ್, 20ಕ್ಕಿಂತ ಹೆಚ್ಚು ಕೋರ್ಟು. ಬಹಳ ದುಃಖದ ವಿಷಯ ಅಂದ್ರೆ ಫ್ಯಾಮಿಲಿ ಕೋರ್ಟು ಜಾಸ್ತಿ ಆಗ್ತಾ ಇದೆ ಅಂತ. ಏನಾಗಿದೆ ಸಮಾಜದ ವ್ಯವಸ್ಥೆ, 20 ಕೋರ್ಟು. ಹಾಗಾಗಿ ಇಷ್ಟು ದೊಡ್ಡ ಬಾರನ್ನ
ಅಧ್ಯಕ್ಷರಾಗಿ ಭಾಳ ನಡೆಸ್ತಾ ಇದ್ದಾರೆ. ನಾನು ಕೇಳಿದೆ ಭಾಳ ಕೌನ್ಸಿಲರ್ ಬೆಂಗಳೂರು ಚುನಾವಣೆ ಎಲ್ಲ ಹೇಗಾಯ್ತು ಅಂತ. ಅಲ್ಲ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಆಮೇಲೆ ಅವ್ರ ಜೊತೆ ಆಮೇಲೆ ನಮ್ಮ ಎಸ್ ಪಿ ವಾಡಿ ಅವರಿದ್ದಾರೆ, ವಿನೋದ್ ಕುಮಾರ್ ಅವರಿದ್ದಾರೆ. ನಾನು ವೇದಿಕೆ ಮೇಲೆ ಮತ್ತು ನಾವು ಸಭೆಯಲ್ಲೆಲ್ಲ ಕಂಡಿದ್ದೀವಿ. ನಾನು ನಿಮ್ಮೆಲ್ಲರಿಗೆ ಅಭಿನಂದಿಸಿ ಚಿಂಚೋಳಿಯವರಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ ಮಾತು ಎಲ್ಲಿಂದ ಶುರು ಮಾಡಬೇಕು, ಒಂದು ಎಷ್ಟೊತ್ತು ಮಾತಾಡಬೇಕು ಅನ್ನೋ ಒಂದು ಗೊಂದಲದಲ್ಲಿ. ಯಾಕೆಂದ್ರೆ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು. ಇತಿಹಾಸ ಇದೆಯಲ್ಲ, ಇದನ್ನು ಕಡ್ಡಾಯವಾಗಿ ತಿಳ್ಕೊಳ್ಬೇಕು. ಆದ್ರೆ ಇತಿಹಾಸ ತಿಳ್ಕೊಳ್ಳೋದು ಅಂದ್ರೆ ಅದೇನು ಸಣ್ಣ ವಿಷಯ. ಇತಿಹಾಸ ಎಲ್ಲಿಂದ ತಿಳ್ಕೊಳ್ಬೇಕು ಅಂತ ಶುರುವಾದ್ರೆ ಮತ್ತು ಯಾವ ಇತಿಹಾಸ ತಿಳ್ಕೊಳ್ಬೇಕು ಅಂತೆಲ್ಲ ಶುರುವಾದ್ರೆ ಅದು ನಮ್ಮ ಆಸಕ್ತಿಯನ್ನ ಕೆರಳಿಸುತ್ತೆ. ನಮ್ಗೆ ರುಚಿ ಬರಬೇಕು, ಇತಿಹಾಸ ತಿಳ್ಕೊಳ್ಬೇಕು. ಇತಿಹಾಸ ನಾವು ತಿಳ್ಕೊಳ್ಳೇಬೇಕು. ನಾನು ನಿಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಡ್ತೀನಿ, ಇತಿಹಾಸದ ಬಗ್ಗೆ ಯಾರಾದರೂ ನಿರ್ಲಕ್ಷ್ಯದ ಉದಾಸೀನದ ಮಾತನ್ನು ಹೇಳಿದರೆ ನಾವು ತಿಳುವಳಿಕೆ ಹೇಳಬೇಕು. ತಿಳುವಳಿಕೆ ಹೇಳೋ ಜಾಗದಲ್ಲಿ ನೀವೆಲ್ಲರೂ ಇದ್ದೀರಿ, ನಾವೆಲ್ಲರೂ ಇದ್ದೇವೆ. ಯಾರಿಗೆ ಇತಿಹಾಸ ಗೊತ್ತಿಲ್ವೋ, ವೈಯಕ್ತಿಕ ಜೀವನದ ಇತಿಹಾಸ, ಕೌಟುಂಬಿಕ ಇತಿಹಾಸ, ಸಾಮಾಜಿಕ ಇತಿಹಾಸ, ನಮ್ಮ ತಾಲೂಕಿನ, ಜಿಲ್ಲೆಯ, ರಾಜ್ಯದ, ದೇಶದ, ನಮ್ಮ ಸನಾತನ ಸಂಸ್ಕೃತಿಯ, ಜಗತ್ತಿನ ಆಗುಗಳ ಇತಿಹಾಸ ತಿಳ್ಕೊಳ್ಳಬೇಕು. ಯಾರಿಗೆ ಇತಿಹಾಸದ ಬಗ್ಗೆ ಸ್ಪಷ್ಟತೆ ಇದೆಯೋ ವರ್ತಮಾನವನ್ನು ಸಮರ್ಥವಾಗಿ ನಡೆಸೋದಕ್ಕೆ ಆಗೋದಿಲ್ಲ, ಸಮರ್ಥವಾಗಿ ಎದುರಿಸೋದಕ್ಕೆ ಆಗೋದಿಲ್ಲ. ನಾವು ಬೇರೆ ಬೇರೆ ಪ್ರಭಾವಗಳಿಂದ ನಡೆಯಬೇಕಾಗುತ್ತೆ. ಆದರೆ ಇತಿಹಾಸದ ಬಗ್ಗೆ ಸ್ಪಷ್ಟತೆ ಇದ್ದರೆ ವರ್ತಮಾನವನ್ನು ಸಮರ್ಥವಾಗಿ ಎದುರಿಸಿ ಮುನ್ನಡೆಯಬಹುದು. ಅಷ್ಟೇ ಅಲ್ಲ, ಇತಿಹಾಸದ ಬಗ್ಗೆ